ಇಂದು ನಾನು ಒಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡುವೆ. ಬೇಸಿಗೆ ಕಾಲ ಆರಂಭವಾಗುತ್ತಿದ್ದಂತೆ ಮರಗಳು ಎಷ್ಟು ಅಮೂಲ್ಯವೆಂದು ನಮಗೆ ನಿಜವಾಗಿ ಗೊತ್ತಾಗುತ್ತದೆ. ಕಷ್ಟದಲ್ಲಿರುವ ವ್ಯಕ್ತಿಗೆ ಅಥವಾ ಪ್ರಾಣಿಗೆ ನೀನು ಅಯ್ಯೋ ಪಾಪ ಎಂದು ಎಷ್ಟೇ ಸಹಾಯ ಮಾಡಿದರೂ ಆ ಕ್ಷಣದಲ್ಲಿ ಅವರು ನಿನ್ನ ಸಹಾಯವನ್ನು ಸ್ವೀಕರಿಸುತ್ತಾರೆ. ಆದರೆ ಕಾಲ ಕಳೆದಂತೆ ಜೀವನದ ಓಟದಲ್ಲಿ ಆ ಸಹಾಯವನ್ನು ಮರೆತು ಬಿಡುವುದು ಸಹಜ. ಇದು ಜೀವಿಯ ಸ್ವಭಾವ. ಆದರೆ ಒಂದು ಜೀವಿ ಮಾತ್ರ ನಿನ್ನ ಸಹಾಯವನ್ನು ಎಂದಿಗೂ ಮರೆಯೋದಿಲ್ಲ. ಅದು ಯಾವುದು ಎಂದರೆ ಗಿಡ ಅಥವಾ ಮರ. ನೀನು ಒಂದು ಸಣ್ಣ ಸಸಿಯನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸಿದರೆ ಅದು ಮಾತನಾಡುವುದಿಲ್ಲ, ಆದರೆ ಪ್ರತಿದಿನವೂ ತನ್ನ ರೀತಿಯಲ್ಲಿ ನಿನಗೆ ಕೃತಜ್ಞತೆಯನ್ನು ತೋರಿಸುತ್ತಲೇ ಇರುತ್ತದೆ. ಗಿಡದ ಗುಣವೇ ವಿಶೇಷ. ಅದು ನಮ್ಮಿಂದ ಏನನ್ನೂ ಕೇಳುವುದಿಲ್ಲ, ಆದರೆ ನಮಗೆ ಬಹಳವನ್ನು ನೀಡುತ್ತದೆ. ಉಸಿರಾಡಲು ಆಮ್ಲಜನಕ, ನೆರಳು, ಶಾಂತಿ ಮತ್ತು ಮನಸ್ಸಿಗೆ ಧನಾತ್ಮಕ ಸ್ಪಂದನೆ. ನಾವು ಗಿಡದ ಬಳಿಯಲ್ಲಿ ಕುಳಿತಾಗ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತದೆ. ಇದು ಕೇವಲ ಭಾವನೆಯಲ್ಲ, ಪ್ರಕೃತಿಯ ಶಕ್ತಿ. ಆ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ಮನೆಯ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ. ಇದು ಕೇವಲ ಭಕ್ತಿ ಮಾತ್ರವಲ್ಲ, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಗಿಡವನ್ನು ದೇವರಂತೆ ಕಾಣುವುದರಿಂದ ಅದನ್ನು ಕಾಪಾಡುವ ಅಭ್ಯಾಸ ನಮ್ಮೊಳಗೆ ಬರುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಇತಿಹಾಸವನ್ನು ನೋಡಿದರೆ ಸುಮಾರು 2000 ವರ್ಷಗಳ ಹಿಂದೆ ಅಶೋಕ ಚಕ್ರವರ್ತಿ ಗಿಡಗಳನ್ನು ನೆಡೆಸಿದ್ದಾನೆ ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಮಾಲಿನ್ಯ ಇರಲಿಲ್ಲ, ಅರಣ್ಯಗಳು ತುಂಬಾ ಇದ್ದವು. ಆದರೂ ಅವರು ಗಿಡ ನೆಡುವುದಕ್ಕೆ ಮಹತ್ವ ಕೊಟ್ಟಿದ್ದರು. ಯಾಕೆಂದರೆ ಪ್ರಕೃತಿಯ ಮಹತ್ವವನ್ನು ಅವರು ಆಗಲೇ ಅರ್ಥ ಮಾಡಿಕೊಂಡಿದ್ದರು. ಇಂದಿನ ಕಾಲದಲ್ಲಿ ನಾವು ನೋಡುತ್ತಿದ್ದೇವೆ, ವಾತಾವರಣದಲ್ಲಿ ಬದಲಾವಣೆ, ಉಷ್ಣತೆಯ ಏರಿಕೆ, ಮಾಲಿನ್ಯ ಇವೆಲ್ಲವೂ ಹೆಚ್ಚಾಗುತ್ತಿವೆ. ಇಂತಹ ಸಮಯದಲ್ಲಿ ಗಿಡ ನೆಡುವುದು ಕೇವಲ ಒಳ್ಳೆಯ ಕೆಲಸವಲ್ಲ, ಇದು ನಮ್ಮ ಜವಾಬ್ದಾರಿ. ಇಶಾ ಫೌಂಡೇಶನ್ ಮೂಲಕ ಸದ್ಗುರು ಲಕ್ಷಾಂತರ ಗಿಡಗಳನ್ನು ನೆಟ್ಟು ಜಾಗೃತಿ ಮೂಡಿಸಿದ್ದಾರೆ. ಅನೇಕ ದೊಡ್ಡ ಕಂಪನಿಗಳಾದ ಆಪಲ್, ರಿಲಯನ್ಸ್, ಮೈಕ್ರೋಸಾಫ್ಟ್ ಪರಿಸರ ರಕ್ಷಣೆಗಾಗಿ ಮುಂದಾಗುತ್ತಿವೆ. ಆದರೆ ನಿಜವಾದ ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು. ನಾವು ಒಂದು ಗಿಡ ನೆಟ್ಟರೆ ಅದು ನಾಳೆ ಒಂದು ಮರವಾಗುತ್ತದೆ. ಒಂದು ಮರ ಅನೇಕ ಜೀವಿಗಳಿಗೆ ಆಶ್ರಯವಾಗುತ್ತದೆ. ಹಕ್ಕಿಗಳಿಗೆ ಮನೆ, ಮಾನವರಿಗೆ ನೆರಳು, ಭೂಮಿಗೆ ಜೀವವಾಗುತ್ತದೆ. ಸಹಜವಾಗಿ ಮೂಡುವ ಪ್ರಶ್ನೆ, ನಮ್ಮ ಬಳಿ ಜಾಗ ಇಲ್ಲ ಹೇಗೆ ಎಂದು. ಆದರೆ ಇದು ಸಮಸ್ಯೆಯೇ ಅಲ್ಲ. ರಸ್ತೆ ಬದಿಯಲ್ಲಿ, ಖಾಲಿ ಜಾಗದಲ್ಲಿ ಅಥವಾ ಮುನ್ಸಿಪಾಲಿಟಿ ಪ್ರದೇಶದಲ್ಲಿ ಎಲ್ಲಿಯಾದರೂ ಗಿಡ ನೆಡುವ ಅವಕಾಶ ಸಿಕ್ಕರೆ ತಪ್ಪಿಸಿಕೊಳ್ಳಬೇಡಿ. ಯಾಕೆಂದರೆ ಇದು ನನ್ನ ಜಾಗ, ನಿನ್ನ ಜಾಗ ಅಲ್ಲ. ಈ ಭೂಮಿ ನಮ್ಮೆಲ್ಲರದು. ನಾವು ಗಿಡಗಳನ್ನು ನೆಟ್ಟರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ನಾವು ಗಿಡಗಳಿಗೆ ಜೀವ ಕೊಟ್ಟರೆ ಅವು ನಮ್ಮ ಬದುಕಿಗೆ ಅರ್ಥ ಕೊಡುತ್ತವೆ.